पूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 22ನೇ ಅಧ್ಯಾಯದಲ್ಲಿ ಇವತ್ತು 41ನೇ ಶ್ಲೋಕ. ಯಸ್ಮಿನ್ನಿದಂ ಸದಸದಾತ್ಮತಯಾ ವಿಭಾತಿ ಮಾಯಾ ವಿವೇಕ ವಿಧುತಿ ಸ್ರಜೀವಾ ಹಿ ಬುದ್ಧಿಃ ತಂ ನಿತ್ಯಮುಕ್ತ ಪರಿಶುದ್ಧ ವಿಬುದ್ಧ ತತ್ವ ಪ್ರತ್ಯೂಢ ಕರ್ಮ ಕಲಿಲ ಪ್ರಕೃತಿಂ ಪ್ರಪದ್ಯೆ. ಕೆಲವರು ಈ ಜಗತ್ತನ್ನ ಭಗವಂತನ ಸ್ವರೂಪ ಅಂತ ತಿಳಿದು ಉಪಾಸನೆ ಮಾಡ್ತಾರೆ. ಅದು ಸರಿಯಲ್ಲ ಅಂತ ಸನಕಾದಿಗಳು ಪೃಥು ಮಹಾರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಆ ಪಕ್ಷವನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ಅವರು ವೇದದ ವಾಕ್ಯವನ್ನ ಉದಾಹರಿಸಿ ಈ ಜಗತ್ತು ಭಗವಂತನ ಸ್ವರೂಪ ಅಂತ ಹೇಳುತ್ತಾರೆ. ಉದಾಹರಣೆಗೆ ಪುರುಷ ಸೂಕ್ತದಲ್ಲಿ
ಪುರುಷಯೇ ವೇದಂ ಸರ್ವಂ ಅಂತ ಬರ್ತದೆ. ಪುರುಷಯೇ ವೇದಂ ಸರ್ವಂ ಅನ್ನೋ ಆ ಒಂದು ವಾಕ್ಯವನ್ನ ನೋಡಿದ ಕೂಡಲೇ ಅನಿಸ್ತದೆ ಮೇಲ್ನೋಟಕ್ಕೆ ಈ ಎಲ್ಲ ಮೂರ್ತಾಮೂರ್ತ ಪ್ರಪಂಚ ಏನಿದೆ, ಈ ಪ್ರಪಂಚ ಸ್ವರೂಪನೇ ಪರಮಾತ್ಮ ಅನ್ನೋ ಭ್ರಮೆ ಬರಲಿಕ್ಕೆ ಅವಕಾಶ ಇದೆ. ಅದನ್ನ ಇಟ್ಟುಕೊಂಡು ಈ ಜಗತ್ತು ಭಗವಂತನ ಸ್ವರೂಪ ಅಂತ ಕೆಲವರು ತಪ್ಪಾಗಿ ಆ ವೇದದ ಅರ್ಥವನ್ನು ತಿಳ್ಕೊಂಡು ಉಪಾಸನೆ ಮಾಡ್ತಾರೆ. ಹಾಗೆ ಮಾಡಬಾರದು ಅಂತ ಆ ಸನತ್ ಕುಮಾರರು ಹೇಳ್ತಾ ಇದ್ದಾರೆ. ಯಸ್ಮಿನ್ನಿದಂ ಸದಸದಾತ್ಮತಯಾ ವಿಭಾತಿ ಮಾಯಾ ವಿವೇಕ ವಿಧುತಿ ಸೃಜೀವಾ ಅಹಿಬುದ್ಧಿ. ಯಾರಲ್ಲಿ ಈ ಮೂರ್ತ ಅಮೂರ್ತ ಪ್ರಪಂಚ, ಸದಸದಾತ್ಮಕ ಅಂದರೆ ಮೂರ್ತ ಅಮೂರ್ತ ಪ್ರಪಂಚ ಅಭಿನ್ನವಾಗಿ ತೋರ್ತಾ ಇದ್ದರೂ ಕೂಡ ಆ ತೋರಿಕೆ ಭ್ರಮ ಮಾಯೆ, ಹೂ ಮಾಲೆಯಲ್ಲಿ ಹಾವು ಎಂಬ ಭ್ರಮೆ ಹೇಗೋ ಹಾಗೆ. ಹೂವಿನ ಮಾಲೆಯನ್ನ ದೂರದಿಂದ ನೋಡಿದಾಗ ಹಾವು ಅಂತ ಭ್ರಮೆ ಬರುತ್ತೆ. ಅದರಂತೆ ಈ ಮೂರ್ತಾಮೂರ್ತ ಪ್ರಪಂಚ ಭಗವಂತನಲ್ಲಿ ಅಭಿನ್ನವಾಗಿ ತೋರ್ತಾ ಇರೋದು ಮಾಯಾ ಎಂಬತಕ್ಕಂತಹ ಒಂದು ಭ್ರಮೆ ಮಾಯೆಯಿಂದ. ನಮಗೆ ಈ ಜ್ಞಾನ ಮತ್ತು ಪ್ರಪಂಚದ ಸ್ವರೂಪ ವಿವೇಚನೆಯಿಂದ ಇದು ಹೋಗಬೇಕು. ನಿಜವಾದ ಪ್ರಪಂಚದ ಸ್ವರೂಪ ಏನು ಅನ್ನೋದನ್ನ ನಾವು ಚೆನ್ನಾಗಿ ವಿವೇಚನೆಯನ್ನು ಮಾಡಿದಾಗ ಅದರಿಂದ ಇದು ಮಾಯೆ ಅಂತೇನು ಹೇಳ್ತಾರಲ್ಲ, ಈ ಜ್ಞಾನ ಹೋಗಬೇಕು. ಅದನ್ನ ಹೋಗಿಸುವವನು ಆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಜಗತ್ತು ಬ್ರಹ್ಮಸ್ವರೂಪ ಎಂಬುದಾಗಿ ಅಜ್ಞಾನಿಗಳಿಗೆ ಭ್ರಾಂತಿ ಬರಬಹುದು. ಹೂವಿನ ಮಾಲೆಯನ್ನ ನೋಡಿದಾಗ ಹಾವು ಎಂಬುದಾಗಿ ಭ್ರಾಂತಿ ಬರುವಂತೆ ಅಜ್ಞಾನಿಗಳಿಗೆ ಭ್ರಾಂತಿ ಬರಬಹುದು. ಆದರೆ ವಿವೇಕಿಗಳಿಗೆ ಆ ಭ್ರಾಂತಿ ಅನ್ನೋದು ಬರೋದಿಲ್ಲ. ಯಾರು ಸರಿಯಾದ ಜ್ಞಾನವನ್ನ ಪಡ್ಕೊಂಡಿದ್ದಾರೋ ಪ್ರಪಂಚದ ಬಗ್ಗೆ, ಭಗವಂತನ ಬಗ್ಗೆ, ಅವರಿಗೆ ಆ ರೀತಿ ಜ್ಞಾನ ಬರೋದಿಲ್ಲ. ಆ ಭಗವಂತ ಈ ಜ್ಞಾನವನ್ನ ತೊಲಗಿಸ್ತಾನೆ. ಯಾರಿಗೆ ಇಂಥ ಭ್ರಮೆ ಇದೆಯೋ ಆ ಭ್ರಮೆಯನ್ನು ನಿವಾರಣೆ ಮಾಡ್ತಾನೆ. ಅವನು ನಿತ್ಯ ಮುಕ್ತನಾಗಿದ್ದಾನೆ, ನಿತ್ಯ ಶುದ್ಧನಾಗಿದ್ದಾನೆ, ನಿತ್ಯ ಸರ್ವಜ್ಞ ತತ್ವರೂಪನಾಗಿದ್ದಾನೆ. ನಿತ್ಯ ಮುಕ್ತ ಪರಿಶುದ್ಧ ವಿಬುದ್ಧ ತತ್ವ ಪ್ರತ್ಯೂಢ ಕರ್ಮ ಕಲಿಲ ಪ್ರಕೃತಿಂ ಪ್ರಪದ್ಯೆ. ಅವನು ಕರ್ಮದಿಂದಲೂ ಮತ್ತು ಪ್ರಕೃತಿಯಿಂದಲೂ ದೂರನಾಗಿದ್ದಾನೆ. ಅವನ ಶರೀರ ಅದು ಚಿನ್ಮಾತ್ರ ಶರೀರ, ಚಿದಾನಂದಾತ್ಮಕವಾದ ಶರೀರ ಹೊರತು ಈ ಪ್ರಪಂಚ ಏನಿದೆ ಈ ಪ್ರಪಂಚವೇ ಅವನ ಸ್ವರೂಪ ಅಲ್ಲ. ಪುರುಷಯೇ ವೇದಂ ಸರ್ವಂ ಅಂತ ಆ ಪದಕ್ಕೆ ಆ ರೀತಿ ನೀವು ಅರ್ಥ ಮಾಡಿಕೊಂಡು ಈ ಪ್ರಪಂಚವೇ ಭಗವಂತನ ಸ್ವರೂಪ, ಪ್ರಪಂಚ ಸ್ವರೂಪನೇ ಆಗಿದ್ದಾನೆ ಆ ಪರಮಾತ್ಮ ಅಂತ ತಿಳ್ಕೊಳ್ಬೇಡ್ರಿ. ಅವನು ಚಿನ್ಮಾತ್ರ ಶರೀರಿ. ಹೀಗೆ ಸರ್ವ ಜೀವರಿಗಿಂತ ವಿಲಕ್ಷಣ, ಸರ್ವ ಈ ಪ್ರಪಂಚಕ್ಕಿಂತ ಅತ್ಯಂತ ವಿಲಕ್ಷಣನಾಗಿರ್ತಕ್ಕಂಥವನು ಭಗವಂತ. ಅಂತಹ ಭಗವಂತನನ್ನ ಪ್ರಪದ್ಯೆ ಶರಣು ಹೊಂದಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ.
ಇಲ್ಲಿ ಸದಸದಾತ್ಮತಯ ಅಂತ ಇದೆ. ಯಸ್ಮಿನ್ನಿದಂ ಸದಸದಾತ್ಮತಯ ವಿಭಾತಿ ಅಂತ. ವೀರರಾಘವ ವ್ಯಾಖ್ಯಾನದಲ್ಲಿ ಕಾರ್ಯಕಾರಣ ಭಾವದಿಂದ ದೇವ ಮನುಷ್ಯತ್ವಾದಿ ರೂಪಗಳು ಜೀವನಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮಿಥ್ಯಾ ಅಂತ ಹೇಳಿದ್ದಾರೆ. ಏನಾಯ್ತು? ಹೌದಾ, ಕೇಳಿಸ್ತಾ ಇದೆಲ್ಲ. ಹೌದು, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಉಳಿದವ್ರಿಗೆಲ್ಲ ಕೇಳಿಸ್ತಾ ಇದೆ ಅಂತೆ. ಇಲ್ಲ ಆಚಾರ, ನಂಗೂ ನಂಗೂ ಕೇಳಲ್ಲ. ಆಮೇಲೆ ನಾ ಬೇರೆ ಸ್ವಿಚ್ ಮಾಡಿದೆ ಕೇಳಿದ್ದೇನೆ. ಹೌದಾ, ಸರಿಯಾಗಿ ಇದೆ ಅಲ್ಲ? ಆರಂಭದಲ್ಲಿ ಆಗಿತ್ತು, ಮತ್ತೆ ನಾನು ಹೊರಗೋಗಿ ಬಂದೆ, ಆಮೇಲೆ ಸರಿಯಾಗಿದೆ. ನೋಡಿ, ಇವಾಗ ಸರಿಯಾಗಿ ಬಂದಿರತ್ತೆ ನೋಡಿ. ಅವರು ಕಾರ್ಯಕಾರಣ ಭಾವದಿಂದ ದೇವ ಮನುಷ್ಯತ್ವಾದಿ ರೂಪಗಳು ಜೀವನಲ್ಲಿ ಕಾಣುವುದು ಮಿಥ್ಯಾ ಅಂತ ಹೇಳಿದ್ದಾರೆ. ಇಲ್ಲಿ ಸದಸದಾತ್ಮತಯ ಅಂತನ್ನೋದು ಒಂದೇ ಪದ ಅಂತ ಇಟ್ಟುಕೊಂಡು ಆ ರೀತಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಸದಸದಾತ್ಮತಯ ಕಾರ್ಯಕಾರಣ ಭಾವದಿಂದ ಮಾಯಾ ಅಂದ್ರೆ ಇದು ಮಿಥ್ಯಾ ಅಂತ ಅರ್ಥ ಮಾಡ್ತಾರೆ. ವಿವೇಕ ವಿಧುತಿ, ಮಾಯಾ ವಿವೇಕ ವಿದುತಿ ಅಂತನ್ನೋದು, ಮಾಯಾ ಶಬ್ದ ಬೇರೆ, ವಿವೇಕ ವಿದುತಿ ಅನ್ನೋ ಪದ ಬೇರೆ ಬೇರೆ ಅಂತ ಇಟ್ಟುಕೊಂಡು ಅವರು ವಿವೇಕ ವಿದುತಿ ಉಂಟಾದಾಗ, ಅಂದ್ರೆ ವಿವೇಕ ಉಂಟಾದಾಗ ಇದು ಹೋಗ್ತದೆ ಅಂತ. ಇದು ಮಾಯಾ ಸ್ವಭಾವ. ಮಾಯಾ ಅಂತನ್ನೋದು ಅದರ ಸ್ವಭಾವ ಏನು ಅಂದ್ರೆ, ಯಾವಾಗ ಜ್ಞಾನ ಬರ್ತದೋ ಆವಾಗ ಅದು ಹೋಗಿಬಿಡ್ತದೆ ಅಂತ. ವಸ್ತುತಃ ಇಲ್ಲಿ ಸದಸತ್ ಅನ್ನೋ ಪದ ಬೇರೆ, ಆತ್ಮತಯ ಅಂತನ್ನೋ ಪದ ಬೇರೆ ಬೇರೆ ಪದಗಳು. ಮಾಯಾ ವಿವೇಕ ವಿದುತಿ ಅಂತನ್ನೋದು ಒಂದೇ ಪದ. ಯಾವುದನ್ನ ಒಂದೇ ಪದವೋ ಅದನ್ನ ಬೇರೆ ಬೇರೆ ಪದ ಮಾಡ್ಕೊಂಡಿದ್ದಾರೆ ಅವರು. ಯಾವುದು ಬೇರೆ ಬೇರೆ ಪದಗಳು ಅದನ್ನು ಒಂದೇ ಪದ ಅಂತ ಮಾಡ್ಕೊಂಡಿದ್ದಾರೆ. ಸದಸತ್ ಅಂತನ್ನೋದು ಬೇರೆ ಪದ, ಆತ್ಮತಯ ಅಂತನ್ನೋದು ಬೇರೆ ಪದ. ಅದನ್ನು ಒಂದೇ ಪದ ಅಂತ ಅವ್ರು ಇಟ್ಟುಕೊಂಡು ಸದಸದಾತ್ಮತಯ ಕಾರ್ಯಕಾರಣ ಭಾವದಿಂದ ಅಂತ ಅರ್ಥ ಮಾಡಿದ್ದಾರೆ. ಮಾಯಾ ವಿವೇಕ ವಿದುತಿ ಅಂತನ್ನೋದು ಒಂದೇ ಪದ. ಅದನ್ನವರು ಮಾಯಾ ಅನ್ನೋ ಪದ ಬೇರೆ, ವಿವೇಕ ವಿದುತಿ ಅನ್ನೋ ಪದ ಬೇರೆ ಬೇರೆ ಅಂತ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಅದು ಸರಿಯಲ್ಲ. ಸದಸತ್ ಅಂತಂದ್ರೆ ಪಂಚಭೂತಗಳು. ಸತ್ ಅಸತ್ ಅಂತ ಅನ್ನೋ ಶಬ್ದಕ್ಕೆ ಪಂಚಭೂತಗಳು ಅನ್ನೋ ಅರ್ಥವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವು ಪರಮಾತ್ಮನಲ್ಲಿ ಆತ್ಮತಯ ಅಭೇದದಿಂದ ಅಂತಂದ್ರೆ ಅಭಿನ್ನವಾಗಿ ಕಾಣೋದು ಭ್ರಮೆ. ಈ ಪ್ರಪಂಚ ಭಗವಂತನಲ್ಲಿ ಅಭಿನ್ನವಾಗಿ ಏನು ಕಾಣ್ತಾ ಇದೆ ಮೇಲ್ನೋಟಕ್ಕೆ, ಅದು ಭ್ರಮೆ. ಶುಕ್ತಿಯಲ್ಲಿ ರಜತದ ಅಭೇದ ಕಂಡಾಗಲೇ ಅದು ಭ್ರಮೆ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಹಾಗೆ ಅದರಿಂದ ಆತ್ಮತಯ ಅಂತಂದ್ರೆ, ಆತ್ಮತಯ ಅಂತ ಅನ್ನೋದನ್ನ ಬೇರೆ ಪದ ಅಂತ ಇಟ್ಟುಕೊಂಡ್ರೆ ಮಾತ್ರ ಭ್ರಮೆ ಅಂತ ಅನ್ಲಿಕ್ಕೆ ಬರ್ತದೆ. ಆತ್ಮತಯ ಏನು ತೋರ್ತಾ ಇದೆ, ಅಭಿನ್ನವಾಗಿ ಏನು ಕಾಣ್ತಾ ಇದೆ, ಇದು ಭ್ರಮೆ. ಒಂದು ಜ್ಞಾನ
ಭ್ರಮೆ ಅಂತ ಅನಿಸ್ಕೊಳ್ಬೇಕಾಗಿದ್ರೆ ಆ ಜ್ಞಾನದಲ್ಲಿ ಕಾಣುವ ಎರಡು ವಸ್ತುಗಳಲ್ಲಿ ಒಂದು ಅಸತ್ಯ ಆಗಿರಲೇಬೇಕು ಅನ್ನೋ ನಿಯಮ ಏನಿಲ್ಲ. ಎರಡು ವಸ್ತುಗಳ ಅಭೇದ ಅಥವಾ ಸಂಬಂಧ ಅಸತ್ಯ ಆಗಿದ್ರೂ ಸಾಕು. ಎರಡರಲ್ಲಿ ಯಾವುದಾದ್ರೂ ಒಂದು ಅಸತ್ಯ ಆಗಿದ್ರೆ ಮಾತ್ರ ಭ್ರಮೆ ಬರ್ತದೆ ಅಂತೇನಿಲ್ಲ. ಎರಡು ವಸ್ತುಗಳ ಅಭೇದ ಅಸತ್ಯ ಆಗಿದ್ರು ಅಥವಾ ಸಂಬಂಧ ಅಸತ್ಯ ಆಗಿದ್ರೂ ಸಾಕು, ಅದು ಭ್ರಮೆ ಅಂತ ಕರೆಸ್ಕೊಳ್ತದೆ. ಆದರೆ ಇವರು ಅದ್ವೈತವನ್ನ ಹೇಳ್ತಕ್ಕಂಥವರು ಜ್ಞಾನದಲ್ಲಿ ಕಾಣುವ ಬ್ರಹ್ಮ ಮತ್ತು ಜಗತ್ತುಗಳಲ್ಲಿ ಜಗತ್ತು ಅಸತ್ಯ, ಬ್ರಹ್ಮನಲ್ಲಿ ಜಗತ್ತಿನ ಅಭೇದವೂ ಅಸತ್ಯ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಧ್ವಾಚಾರ್ಯರು ಅಭೇದ ಮಾತ್ರ ಅಸತ್ಯ, ಜಗತ್ತು ಸತ್ಯವೇ, ಏನ್ ತೊಂದರೆ ಏನು, ಎಲ್ಲವೂ ಅಸತ್ಯ ಆಗಿರಬೇಕು ಅಂತೇನಿಲ್ಲ, ಜಗತ್ತು ಸತ್ಯವೇ ಆಗಿದೆ, ಅಭೇದ ಮಾತ್ರ ಅಸತ್ಯ. ಆ ಜಗತ್ತು ಭಗವಂತನಿಗಿಂತ ಅಭಿನ್ನ ಅಂತೇನು ತೋರ್ತದಲ್ಲ, ಆ ಅಭೇದ ಮಾತ್ರ ಅಸತ್ಯ ಅಂತ ಇದು ಮಧ್ವಾಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಜ್ಞಾನ ವಿವೇಕ ಅಂತನ್ನೋ ಗ್ರಂಥದ ವಾಕ್ಯವನ್ನ ಉದಾಹರಿಸ್ತಾರೆ. ಯತ್ ಸ್ವರೂಪತಯ ಭಾತಂ ಅಜ್ಞಾನಾಂ ಗಗನಾದಿಕಂ ವಿವೇಕ ಜ್ಞಾನಿನಾಂ ರಜ್ಜೌ ಸರ್ಪಮಾವದ್ವಿಧೂಯತೆ ತಂ ನಿತ್ಯ ಮುಕ್ತ ಭಾವೇನ ನಿರಸ್ತ ಪ್ರಕೃತಿಂ ಭಜೇತ್ ಇತಿ ಜ್ಞಾನ ವಿವೇಕೆ ನ ಭ್ರಾಂತಿರ್ಜಗತೋ ದೃಷ್ಟಿರ್ನ ಭ್ರಾಂತಿರ್ಹರಿದರ್ಶನಂ ಅನ್ಯೋನ್ಯಾತ್ಮತಯಾ ದೃಷ್ಟಿರ್ಭ್ರಾಂತಿರಿತ್ಯವಧಾರ್ಯತಾಂ ಇತಿ ಚ ಅಂತ ಈ ವಾಕ್ಯನೂ ಕೂಡ ಅಲ್ಲೇ ಇದೆ ಅಂತ ಅರ್ಥ. ಅಂದ್ರೆ ಈಗ ಪುರುಷಯೇ ವೇದಂ ಸರ್ವಂ ಅನ್ನೋ ವೇದದಲ್ಲಿ ಅದನ್ನ ನೋಡಿದ ತಕ್ಷಣದಲ್ಲಿ ಸರಿಯಾಗಿ ಆ ಶ್ರುತಿಯ ಅರ್ಥವನ್ನ ತಿಳಿಯದೇ ಇರತಕ್ಕಂತಹ ಅಜ್ಞಾನಿಗಳಿಗೆ ಈ ಆಕಾಶಾದಿ ಪಂಚಭೂತಗಳು ಪರಮಾತ್ಮನ ಸ್ವರೂಪ ಅಂತ ಭ್ರಾಂತಿ ಉಂಟಾಗಬಹುದು. ಆದರೂ ಯಾರಿಗೆ ವಿವೇಕ ಇದೆಯೋ, ವಿವೇಕ ಜ್ಞಾನಿನಾಂ, ಯಾರಿಗೆ ಸರಿಯಾದ ವಿವೇಕ ಜ್ಞಾನ ಇದೆಯೋ ಅಂಥವರಿಗೆ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಹೇಗೋ ಹಾಗೆ ಇದು ಒಂದು ಭ್ರಾಂತಿ, ಅದು ಭ್ರಮ ನಿರಸನವಾಗ್ತದೆ. ಪ್ರಕೃತಿ ಬಂಧದಿಂದ ರಹಿತನಾಗಿದ್ದಾನೆ ಆ ಭಗವಂತ. ಅಂತಹ ಭಗವಂತನನ್ನ ನಿತ್ಯ ಮುಕ್ತ ಎಂಬುದಾಗಿ ತಿಳಿದು ಭಜನೆ ಮಾಡಬೇಕು ಎಂಬುದಾಗಿ ಜ್ಞಾನ ವಿವೇಕ ಅನ್ನೋ ಗ್ರಂಥ ತಿಳಿಸ್ತಾ ಇದೆ. ಹೀಗೆ ಈ ಶ್ಲೋಕ ಏನಿದೆ, ಯಸ್ಮಿನ್ನಿದಂ ಸದಸದಾತ್ಮತೆಯ ವಿಭಾತಿ ಅನ್ನೋ ಈ ಭಾಗವತ ಶ್ಲೋಕಕ್ಕೆ ನೇರವಾಗಿ ವ್ಯಾಖ್ಯಾನ ಮಾಡಿದಂತೆಯೇ ಇದೆ ಜ್ಞಾನ ವಿವೇಕ ಅನ್ನೋ ಗ್ರಂಥದ ಈ ಶ್ಲೋಕ. ಹಾಗಾಗಿ ಆ ಶ್ಲೋಕವನ್ನ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಉದಾಹರಿಸ್ತಾ ಇದ್ದಾರೆ. ಇನ್ನೊಂದು ಶ್ಲೋಕವನ್ನ ಕೊಟ್ಟರು, ಮತ್ತು ಅದೇ ಗ್ರಂಥದಲ್ಲಿ ಜ್ಞಾನ ವಿವೇಕದಲ್ಲೇ ಇರ್ತಕ್ಕಂತಹ ಬೇರೆ ಕಡೆ ಇರ್ತಕ್ಕಂತಹ ಒಂದು ಶ್ಲೋಕ, ನ ಭ್ರಾಂತಿರ್ ಜಗತೋ ದೃಷ್ಟಿ ಅಂತ. ಯಾಕೆಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ವೇದದಲ್ಲಿ ಎಲ್ಲವೂ ಬ್ರಹ್ಮಸ್ವರೂಪ ಅಂತ ಹೇಳಿದಂತೆ ಕಾಣ್ತದೆ. ಅದು ಆ ಭ್ರಾಂತಿಯೇ ಆದರೂ ಕೂಡ ಅದರಲ್ಲಿ ಜಗತ್ತು ಭ್ರಾಂತಿ ಅಲ್ಲ. ಒಂದು ಭ್ರಾಂತಿಯಲ್ಲಿ ಕಾಣುವ ಎರಡು ವಸ್ತುಗಳಲ್ಲಿ ಎಲ್ಲವೂ ಭ್ರಾಂತಿ ಆಗಿರಬೇಕು, ಎಲ್ಲವೂ ಅಸತ್ಯ ಆಗಿರಬೇಕು ಅಂತೇನಿಲ್ಲ. ಜಗತ್ತು ಸತ್ಯವೇ, ಅದರಲ್ಲಿ ಕಾಣುವ ಭಗವಂತನೂ ಭ್ರಾಂತಿ ಅಲ್ಲ. ಜಗತ್ತು ಭಗವಂತನ ಸ್ವರೂಪ ಅಂತೇನು ಕಾಣ್ತದಲ್ಲ, ಆ ಅಭೇದ ಅದು ಮಾತ್ರ ಭ್ರಾಂತಿ ಅಂತ ತಿಳ್ಕೊಳ್ಬೇಕು ಅಂತ ಇದರ ಅಭಿಪ್ರಾಯ ಆ ಶ್ಲೋಕ ಹೇಳ್ತಾ ಇದೆ. ಇದನ್ನೇ ಹೇಳ್ತಾ ಇದೆ, ನ ಭ್ರಾಂತಿರ್ ಜಗತೋ ದೃಷ್ಟಿ ನ ಭ್ರಾಂತಿರ್ ಹರಿದರ್ಶನಂ. ಜಗತ್ತು ಭ್ರಾಂತಿ ಅಲ್ಲ, ಅಲ್ಲಿ ಕಾಣುವ ಭಗವಂತನೂ ಭ್ರಾಂತಿ ಅಲ್ಲ. ಅನ್ಯೋನ್ಯಾತ್ಮತೆಯ ದೃಷ್ಟಿ ಭ್ರಾಂತಿ ಇತ್ಯವಧಾರ್ಯತಾಂ. ಅವರಿಬ್ಬರಿಗೂ ಕಾಣುವ ಆ ಅನ್ಯೋನ್ಯ ಅಭೇದ ಏನಿದೆ ಅದು ಮಾತ್ರ ಭ್ರಾಂತಿ ಅಂತ ತಿಳಿಬೇಕು ಅಂತ. ಇನ್ನು ಮಾಯಾ ಅಂತನ್ನೋ ಶಬ್ದಕ್ಕೆ
ಮಾಯೇತಿ ಮಾಯೇತಿ ಜ್ಞಾನನಾಮ ಸ್ಯಾನ್ ಮಾಯೇತಿ ಪ್ರಕೃತಿಸ್ತಥಾ ಜ್ಞಾನಂ ಸ್ವರೂಪಂ ವಿಷ್ಣೋಸ್ತು ಪ್ರಕೃತಿರ್ನ ಹರೇಸ್ತನುಃ ಏವಂ ವಿವೇಕಿನೋ ವಿಶ್ವಂ ಬ್ರಹ್ಮರೂಪೇಣ ನೇಷ್ಯತೆ ಇತಿ ವಾರಾಹೇ ಅಂತ ವರಾಹ ಪುರಾಣದ ವಾಕ್ಯವನ್ನ ಉದಾಹರಿಸಿ ಮಾಯಾ ಶಬ್ದದ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಮಾಯಾ ಅನ್ನೋ ಶಬ್ದ ಜ್ಞಾನವಾಚಕವಾಗ್ತದೆ, ಪ್ರಕೃತಿವಾಚಕವೂ ಆಗ್ತದೆ. ಆದರೆ ಜ್ಞಾನ ವಿಷ್ಣುವಿನ ಸ್ವರೂಪ, ಪ್ರಕೃತಿ ಅದು ಆ ಭಗವಂತನ ಶರೀರ ಅಲ್ಲ. ಈ ರೀತಿ ಯಾರಿಗೆ ವಿವೇಕ ಇದೆಯೋ, ಜ್ಞಾನ ಇದೆಯೋ ಅಂಥವನಿಗೆ ಜಗತ್ತು ಭಗವಂತನ ಸ್ವರೂಪ ಎಂಬುದಾಗಿ ಭ್ರಾಂತಿ ಬರೋದಿಲ್ಲ ಅಂತ ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ಏವಂ ವಿವೇಕಿನೋ ವಿಶ್ವಂ ಬ್ರಹ್ಮರೂಪೇಣ ನ ಈಷ್ಯತೆ. ಪ್ರಕೃತಿ ಅಂತನ್ನೋದು ಭಗವಂತನ ಶರೀರ ಅಲ್ಲ, ಜ್ಞಾನ ಅದು ಭಗವಂತನ ಸ್ವರೂಪ ಅಂತ ಈ ರೀತಿ ಜ್ಞಾನ ಇರೋರಿಗೆ ಯಾರಿಗೂ ಕೂಡ ಈ ಜಗತ್ತು ಇದು ವಿಷ್ಣು ಸ್ವರೂಪ ಅನ್ನೋ ಭ್ರಾಂತಿ ಬರೋದಿಲ್ಲ. ಜ್ಞಾನ ಪ್ರಕೃತ್ಯಾಖ್ಯ ಮಾಯಾದ್ವಯಸ್ಯ ವಿವೇಕ ಜ್ಞಾನಾತ್ ಸದಸತೋಃ ವಿಶ್ವಾತ್ಮತಯಾ ಪ್ರತೀತಿಃ ಸೃಜ್ಯ ಹಿ ಬುದ್ಧಿರಿವ ವಿಧೂಯತೆ ಇತ್ಯರ್ಥಃ ಅಂತ ಅದನ್ನು ಇನ್ನೂ ಸ್ಪಷ್ಟಪಡಿಸಿದ್ರು ಈ ಶ್ಲೋಕದ ಅರ್ಥವನ್ನ ಹೇಗೆ ಅನ್ವಯ ಮಾಡ್ಕೊಳ್ಬೇಕು ಅಂತ. ಯಸ್ಮಿನ್ನಿದಂ ಸದಸದಾತ್ಮತೆಯ ವಿಭಾತಿ ಮಾಯಾ ವಿವೇಕ ವಿದುತಿ ಸೃಜಿವ ಅಹಿಬುದ್ಧಿ ಅನ್ನೋದನ್ನ ಸರಿಯಾಗಿ ಅನ್ವಯ ಮಾಡಿ ಜ್ಞಾನ ಪ್ರಕೃತ್ಯಾಖ್ಯ ಮಾಯಾದ್ವಯಸ್ಯ ವಿವೇಕ ಜ್ಞಾನಾತ್ ಸದಸತೋಃ ವಿಷ್ಣುತ್ಮತೆಯ ಪ್ರತೀತಿ ಸೃಜ್ಯ ಹಿ ಬುದ್ಧಿರಿವ ವಿಧೂಯತೆ ಇತ್ಯರ್ಥಃ ಅಂತ ಮಧ್ವಾಚಾರ್ಯ ತಾತ್ಪರ್ಯ ಬರೆದಿದ್ದಾರೆ. ಅಂದ್ರೆ ಜ್ಞಾನ ಮತ್ತು ಪ್ರಕೃತಿ ಎರಡೂ ಮಾಯಾ ಅಂತ ಕರೆಸ್ಕೊಳ್ತದೆ. ಆದರೆ ಅವುಗಳಲ್ಲಿ ವಿವೇಕ ಜ್ಞಾನ ಇದ್ದರೆ ಸದಸತ್ತುಗಳನ್ನ ಅಂದ್ರೆ ಈ ಮೂರ್ತಾಮೂರ್ತ ಪಂಚಭೂತಗಳು ಅವುಗಳನ್ನ ವಿಷ್ಣು ಸ್ವರೂಪ ಎಂಬುದಾಗಿ ಗ್ರಹಣ ಮಾಡುವ ಭ್ರಾಂತಿ ಕರಗಿ ಹೋಗ್ತದೆ. ಹೂವಿನ ಮಾಲೆಯನ್ನು ಹಾವು ಎಂಬುದಾಗಿ ತಿಳಿಯುವ ಭ್ರಾಂತಿ ಹೇಗೆ ಕರಗ್ತದೋ ಹಾಗೆ ಈ ಭ್ರಾಂತಿಯು ಕೂಡ ಅದು ಕರಗಿ ಹೋಗ್ತದೆ. ವಿಧೂಯತೆ, ಇದರ ಜ್ಞಾನ ಉಳ್ಳವನಿಗೆ, ಸರಿಯಾದ ಪ್ರಪಂಚದ ಜ್ಞಾನ ಮತ್ತು ಭಗವಂತನ ಸ್ವರೂಪದ ಜ್ಞಾನ ಉಳ್ಳವರಿಗೆ ಈ ಭ್ರಾಂತಿ ಅಂತ ಅನ್ನೋದು ಕರಗಿ ಹೋಗ್ತದೆ. ಅಹಿಬುದ್ಧಿರಿವ, ಸೃಜಿ ಅಹಿಬುದ್ಧಿರಿವ, ಹೂವಿನ ಮಾಲೆಯಲ್ಲಿ ಹಾವು ಅನ್ನೋ ಭ್ರಾಂತಿ ಬಂದವನಿಗೆ ಹೇಗೆ ಅದು ಕರಗಿ ಹೋಗ್ತದೋ ಅದರಂತೆ ಅಂತ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದೆ ಭಾಗವತ. ಇನ್ನೊಂದು ಶ್ಲೋಕ ಷಾಡ್ಗುಣ್ಯ ಅನ್ನೋ ಗ್ರಂಥದ ಶ್ಲೋಕವನ್ನ ಮಧ್ವಾಚಾರ್ಯ ಉದಾಹರಿಸ್ತಾ ಇದ್ದಾರೆ. ಪಂಚಭೂತಾತ್ಮಕಂ ದೇಹಂ ವಿಷ್ಣೋ ಪಶ್ಯಂತ್ಯ ಯೋಗಿನಃ ತಥಾ ನ ಯೋಗಿರಾದ್ಧಾಂತೋ ಜ್ಞಾನಂ ದೇಹೋ ಯತೋ ಹರೇಹೇ ಇತಿ ಷಾಡ್ಗುಣ್ಯೇ ಅಂತ. ಒಂದು ವೇಳೆ ನೀವು ಈ ಪಂಚಭೂತಾತ್ಮಕವಾದ ಈ ಒಂದು ಪ್ರಪಂಚವೇ ಭಗವಂತನ ಶರೀರ ಅಂತ ಒಪ್ಪಿಬಿಟ್ರೆ ಈ ಷಾಡ್ಗುಣ್ಯ ಗ್ರಂಥದ ವಿರೋಧ ಬರ್ತದೆ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಷಾಡ್ಗುಣ್ಯ ಅನ್ನೋ ಗ್ರಂಥ ಪಂಚಭೂತಾತ್ಮಕವಾದ ದೇಹವನ್ನ ವಿಷ್ಣು ಸ್ವರೂಪ ಅಂತ ಅಯೋಗಿಗಳು ತಿಳ್ಕೊಳ್ತಾರೆ. ಯೋಗಿಗಳ ಸಿದ್ಧಾಂತ ಹಾಗಿಲ್ಲ ಅಂತ. ಪಶ್ಯಂತಿ ಅಯೋಗಿನಃ ನ ತಥಾ ಯೋಗಿರಾದ್ಧಾಂತಃ, ಯೋಗಿಗಳ ರಾದ್ಧಾಂತ ಅಂದ್ರೆ ಯೋಗಿಗಳ ಸಿದ್ಧಾಂತ ಹಾಗಿಲ್ಲ. ಯಾಕೆ ಅಂದ್ರೆ ಭಗವಂತನ ಶರೀರ ಅದು ಜ್ಞಾನಸ್ವರೂಪ. ಹಾಗಾಗಿ ಪಂಚಭೂತಾತ್ಮಕವಾದ ಈ ಪ್ರಪಂಚ ಸ್ವರೂಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಯತೋ ಹರೇಹೇ ದೇಹ ಜ್ಞಾನಂ, ಭಗವಂತನ ದೇಹ ಅಂದ್ರೆ ಅದು ಜ್ಞಾನಸ್ವರೂಪವಾದದ್ದು ಅಂತ ಹೀಗೆ ಷಾಡ್ಗುಣ್ಯ ಗ್ರಂಥದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ರೀತಿ ತಿಳ್ಕೊಳ್ಬಾರದು ಅಂತ. ಹಾಗಾಗಿ ಒಟ್ಟು ಈ ಶ್ಲೋಕದ ಅಭಿಪ್ರಾಯ, ಯಾವ ಭಗವಂತನಲ್ಲಿ ಈ ಮೂರ್ತಾಮೂರ್ತ ಪ್ರಪಂಚ ಮೇಲ್ನೋಟಕ್ಕೆ ಅಭಿನ್ನವಾಗಿ ತೋರ್ತಾ ಇದ್ರೂ ಅದು ಹೂವನ್ನ ನೋಡಿ ಹಾವು ಎಂಬುದಾಗಿ ಬಂದ ಭ್ರಮೆಯಂತೆ ಆ ಜ್ಞಾನ ತೊಲಗಿ ಹೋಗ್ತದೆ. ಯಾರಿಗೆ ಜ್ಞಾನ
ಈ ಪ್ರಪಂಚದ ಸ್ವರೂಪ ವಿವೇಚನೆ ಇದೆಯೋ ಅಂಥವರಿಗೆ. ಅದರಿಂದ ಆ ಭಗವಂತ ಅವರಿಗೆ ಇರುವ ಆ ಭ್ರಮೆಯನ್ನ ತೊಲಗಿಸಿ ಬಿಡ್ತಾನೆ. ಅಂತಹ ಭಗವಂತ ನಿತ್ಯ ಮುಕ್ತನಾಗಿದ್ದಾನೆ, ನಿತ್ಯ ಪರಿಶುದ್ಧನಾಗಿದ್ದಾನೆ, ನಿತ್ಯ ಸರ್ವಜ್ಞ ತತ್ವರೂಪನಾಗಿದ್ದಾನೆ. ಅವನು ಚಿನ್ಮಾತ್ರ ಶರೀರಿ ಹೊರತು ಕರ್ಮದಿಂದಲೂ ಪ್ರಕೃತಿಯಿಂದಲೂ ದೂರನಾಗಿದ್ದಾನೆ. ಅಂತಹ ಸಕಲ ಜೀವ ಜಡಗಳಂತ ವಿಲಕ್ಷಣನಾದ ಭಗವಂತನನ್ನ ಶರಣಾಗತರಾಗಬೇಕು ಅಂತ. ಯಸ್ಮಿನ್ನಿದಂ ಸದಸದಾತ್ಮತಯಾ ವಿಭಾತಿ ಮಾಯಾ ವಿವೇಕ ವಿಧುತಿ ಸ್ರಜಿವಾಹಿ ಬುದ್ಧಿ ತಂ ನಿತ್ಯ ಮುಕ್ತ ಪರಿಶುದ್ಧ ವಿಬುದ್ಧ ತತ್ವ ಪ್ರತ್ಯೂಢ ಕರ್ಮ ಕಲಿಲ ಪ್ರಕೃತಿಂ ಪ್ರಪದ್ಯೆ. ಗುರುಗಳೇ, ಆ ಅವಾಗ ಸರಿಯಾದ ಜ್ಞಾನ ಎಂಬುದು ಪರಮಾತ್ಮನಿಗೂ ಈ ಜಗತ್ತಿಗೂ ಭೇದ ಇದೆ ಅಂತ ತಿಳಿಯೋದಾ? ಮತ್ತೆ ಅವನು ಸ್ವರೂಪದಲ್ಲಿ ಅವತಾರದಲ್ಲಿ ಅಭೇದ ಅಂತ ತಿಳಿಯೋದೇ ಸರಿಯಾದ ಜ್ಞಾನ ಅನ್ನೋದು? ಹೌದು. ಭಗವಂತನ ಸ್ವರೂಪ ಅಂತಂದ್ರೆ ಅವನ ಅವಯವಗಳು, ಅವನ ಗುಣ, ಅವನ ಅವತಾರಗಳು, ಅದರಲ್ಲಿ ಅಭೇದ ಇದೆ. ಈ ಜಗತ್ತು ಭಗವಂತನಿಗಿಂತ ಅತ್ಯಂತ ವಿಲಕ್ಷಣ. ಈ ಜಗತ್ತು ಜಡ, ಅವನು ಜ್ಞಾನಸ್ವರೂಪಿ, ಅಪ್ರಾಕೃತವಾದ ಜ್ಞಾನಸ್ವರೂಪಿ, ಚಿದಾನಂದಾತ್ಮಕನಾದವನು ಭಗವಂತ. ಆ ಭಗವಂತನಿಗೂ ಈ ಜಗತ್ತಿಗೂ ಅತ್ಯಂತ ಭೇದ ಇದೆ. ಜೀವರಿಗಿಂತ ಭೇದ ಇದೆ, ಜಗತ್ತಿಗಿಂತಲೂ ಭೇದ ಇದೆ. ಸದಸದಾತ್ಮಕವಾದದ್ದು ಈ ಪ್ರಪಂಚ. ಸದಸದಾತ್ಮಕ ಅಂದ್ರೆ ಮೂರ್ತಾಮೂರ್ತ. ಸತ್ ಅಂದ್ರೆ ಮೂರ್ತ, ಅಸತ್ ಅಂದ್ರೆ ಅಮೂರ್ತ ಅಂತ ಅರ್ಥ. ಮೂರ್ತಾಮೂರ್ತಾತ್ಮಕವಾದದ್ದು ಈ ಪ್ರಪಂಚ. ಈ ಪ್ರಪಂಚಕ್ಕಿಂತ ಅತ್ಯಂತ ವಿಲಕ್ಷಣ ಭಗವಂತ. ಇದರಿಂದ ಆಚಾರ್ಯ ತತ್ವ ಪಂಚಭೇದ ತಾರತಮ್ಯವನ್ನು ಹೊರಟಿದೆ ಇಲ್ಲಿಗೆ. ಹೌದು, ಇದರಲ್ಲೇ ಅಡಗಿದೆ ಅದೆಲ್ಲ. ಸರಿ. ಯತ್ಪಾದ ಪಂಕಜ ಪಲಾಶ ವಿಲಾಸ ಭಕ್ತ್ಯಾ ಕರ್ಮಾಶಯ ಗ್ರಥಿತ ಮುದ್ಗ್ರಥಯಂತಿ ಸಂತಃ ತತ್ವಂ ನ ತದ್ವಿಮತಯೋಪಿ ವಿರುದ್ಧ ಮಾರ್ಗ ಸ್ರೋತೋ ಗುಣಾಸ್ತಮರಣಂ ಭಜ ವಾಸುದೇವಂ. ಮತ್ತು ಕೂಡ ಆ ಭಗವಂತನ ಸ್ವರೂಪವನ್ನು ತಿಳಿಸ್ತಾ ಇದ್ದಾರೆ. ನಾವು ಎಂಥ ಭಗವಂತನನ್ನ ಸ್ತೋತ್ರ ಮಾಡಬೇಕು, ಆ ಭಗವಂತನ ಸ್ವರೂಪ ಏನು ಅನ್ನೋದನ್ನ ಸನಕಾದಿಗಳು ಈ ಶ್ಲೋಕದಲ್ಲೂ ಮುಂದುವರಿಸ್ತಾ ಇದ್ದಾರೆ. ಪರಮಾತ್ಮ ತತ್ವ ಮತ್ತು ಈ ವಿಷಯ ಪ್ರಪಂಚ ಎರಡನ್ನೂ ನಮ್ಮ ಮನಸ್ಸು ಗ್ರಹಿಸ್ತದೆ. ಆದರೆ ಈ ವಿಷಯ ಪದಾರ್ಥಗಳ ಒಂದು ಸಂಪರ್ಕ ಏನಿದೆ, ಇದು ಮೋಕ್ಷ ಮಾರ್ಗಕ್ಕೆ ವಿರೋಧಿಯಾಗಿರ್ತಕ್ಕಂಥದ್ದು. ಅದನ್ನ ಬಿಡಬೇಕು. ಪರಮಾತ್ಮ ತತ್ವವನ್ನ ನಮ್ಮ ಮನಸ್ಸು ಗ್ರಹಣ ಮಾಡಬೇಕು. ಸಜ್ಜನರು ಹಾಗೆ ಮಾಡ್ತಾರೆ. ನಿಜವಾದ ಸಜ್ಜನರು ವಿಷಯ ಪದಾರ್ಥಗಳ ಭೋಗದ ಆಸೆಯನ್ನ ಕಿತ್ತು ಹಾಕಿ ಬಿಡ್ತಾರೆ. ಯಾವುದರಿಂದ ಅಂದ್ರೆ ಭಗವಂತನ ಭಕ್ತಿಯಿಂದ. ಆ ಭಗವಂತನ ಪಾದಕಮಲಗಳ ದಳದಂತೆ ಇರ್ತಕ್ಕಂತಹ ಬೆರಳುಗಳ ಕಾಂತಿಯ ಭಕ್ತಿಯಿಂದಲೇನೆ. ಯತ್ ಪಾದ ಪಂಕಜ ಪಲಾಶ ವಿಲಾಸ ಭಕ್ತ್ಯ, ಭಗವಂತನ ಪಾದಕಮಲಗಳ ದಳದಂತೆ ಇರುವ ಆ ಬೆರಳುಗಳ ಕಾಂತಿ, ಆ ಕಾಂತಿಯ ಭಕ್ತಿ ಏನಿದೆ, ಅದರಿಂದಲೇನೆ ಈ ಅಂತಃಕರಣದಲ್ಲಿ ಸೇರ್ಕೊಂಡಿರ್ತಕ್ಕಂತಹ ಕರ್ಮವನ್ನ ಮತ್ತು ಕರ್ಮದಿಂದ ಹುಟ್ಟಿರ್ತಕ್ಕಂತಹ ವಿಷಯ ಭೋಗ ಪದಾರ್ಥಗಳ ಆಸೆಯನ್ನ ಸಜ್ಜನರು ಕಿತ್ತು ಹಾಕಿಬಿಡ್ತಾರೆ. ಇದೇ ಅಂತಃಕರಣದ ಒಳಗೆ ಭಗವಂತನ ತತ್ವವೂ ಸೇರ್ಕೊಂಡಿದೆ. ಈ ಅಂತಃಕರಣದ ಒಳಗೆ ವಿಷಯ ಪದಾರ್ಥಗಳ ಭೋಗದ ಆಸೆ ಹೇಗಿದೆಯೋ ಹಾಗೆ ಭಗವಂತನ ತತ್ವವೂ ಕೂಡ ಅದೇ ಅಂತಃಕರಣದ ಒಳಗೆ ಸೇರ್ಕೊಂಡಿದೆ. ಅದನ್ನ ಮಾತ್ರ ಕಿತ್ತು ಹಾಕೋದಿಲ್ಲ. ತತ್ವಂ ನ ತತ್ ಅಂತ ಎರಡೂ ಒಂದೇ ಕಡೆಗೆ ಇದೆ.
ಈ ಮನಸ್ಸು ಅಂತಃಕರಣ ವಿಷಯ ಭೋಗದ ಆಸೆಯನ್ನೂ ಒಳಗಿಟ್ಟುಕೊಂಡಿದೆ, ಪರಮಾತ್ಮ ತತ್ವವನ್ನೂ ಇಟ್ಟುಕೊಂಡಿದೆ. ಸಜ್ಜನರು ಏನು ಮಾಡ್ತಾರೆ ಅಂದರೆ ಆ ವಿಷಯ ಭೋಗದ ಆಸೆಯನ್ನ ಮಾತ್ರ ಕಿತ್ತೊಗಿತಾರೆ. ಕರ್ಮ ಮತ್ತು ಕರ್ಮಜನ್ಯವಾದ ವಿಷಯ ಭೋಗದ ಆಸೆ ಅದನ್ನ ಕಿತ್ತು ತೆಗೆದು ಒಗಿತಾರೆ ಮನಸ್ಸಿನಿಂದ. ಅದರೊಳಗೆ ಇರ್ತಕ್ಕಂತಹ ಭಗವಂತನ ತತ್ವವನ್ನ ಮಾತ್ರ ಅವರು ಕಿತ್ತು ಹಾಕೋದಿಲ್ಲ. ಭಗವಂತನ ತತ್ವವನ್ನ ಮನಸ್ಸಿನಿಂದ ಗ್ರಹಣ ಮಾಡ್ತಾರೆ. ಇದಕ್ಕೆ ದ್ವಿಮತಯ ಅಪಿ ಅಂತ. ದ್ವಿಮತಿಗಳಾಗಿರ್ತಾರೆ ಅಂತಂದ್ರೆ, ಕೆಲವೊಮ್ಮೆ ಸಂಸಾರದ ಪ್ರವಾಹದಲ್ಲಿ ಅನುಭವಕ್ಕೆ ಬರ್ತಕ್ಕಂತಹ ಈ ಕರ್ಮಜನ್ಯವಾದ ವಿಷಯ ಭೋಗಗಳು ಏನಿದೆ ಅದರ ಜೊತೆಗೆ ಪರಮಾತ್ಮ ತತ್ವವನ್ನು ಮನಸ್ಸಿನಿಂದ ಗ್ರಹಣ ಮಾಡ್ತಾರೆ. ಹಾಗಾಗಿ ಎರಡೆರಡು ಒಟ್ಟೊಟ್ಟಿಗೆ ಗ್ರಹಣ ಆಗ್ತದೆ ಅದು ಮನಸ್ಸು. ಅದಕ್ಕೆ ದ್ವಿಮತಿಗಳು ಅಂತ. ಎಲ್ರಿಗೂ ಕೂಡ ಇದು ಅನಿವಾರ್ಯ. ಕೇವಲ ಭಗವತ್ ತತ್ವವನ್ನ ಮನಸ್ಸಿನಿಂದ ಗ್ರಹಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ಸಂಸಾರದಲ್ಲಿ ಎಲ್ಲ ಪದಾರ್ಥಗಳ ಅನುಭವ ಬರ್ತಾ ಇರ್ತದೆ. ಅವುಗಳಿಂದ ಆ ಕರ್ಮದಿಂದ ಜನ್ಯವಾದ ವಿಷಯ ಭೋಗಗಳನ್ನು ನಾವು ಗ್ರಹಣ ಮಾಡಬೇಕಾಗ್ತದೆ. ಹಾಗೆ ಎಲ್ಲರೂ ಗ್ರಹಣ ಮಾಡೇ ಮಾಡ್ತಾರೆ. ಆ ವಿಷಯ ಭೋಗಗಳನ್ನು ಗ್ರಹಣ ಮಾಡ್ತಾರೆ, ಜೊತೆಗೆ ಭಗವತ್ ತತ್ವವನ್ನು ಗ್ರಹಣ ಮಾಡ್ತಾರೆ. ಆದ್ರಿಂದ ಎಲ್ಲರೂ ದ್ವಿಮತಿಗಳಾಗಿರ್ತಾರೆ. ಆದರೂ ಕೂಡ ಅದೆರಡಕ್ಕೂ ಆಶ್ರಯವಾಗಿರ್ತದೆ ಆ ಅಂತಃಕರಣ. ಆ ಅಂತಃಕರಣದಲ್ಲಿ ಎರಡನ್ನೂ ನೋಡಿ ಅವರೇನ್ ಮಾಡ್ತಾರೆ ಅಂದ್ರೆ ಜ್ಞಾನಿಗಳು, ಈ ವಿಷಯ ಭೋಗ ಅಂತನ್ನೋದು ಮೋಕ್ಷ ಮಾರ್ಗಕ್ಕೆ ವಿರುದ್ಧವಾದದ್ದು ಅಂತ ತಿಳಿದು ಅದನ್ನ ಮಾತ್ರ ಮನಸ್ಸಿನಿಂದ ಕಿತ್ತು ಹಾಕ್ತಾರೆ, ಹೊರತು ಪರಮಾತ್ಮ ತತ್ವವನ್ನ ಕಿತ್ತು ಹಾಕೋದಿಲ್ಲ. ಸಜ್ಜನರು ಯಾವ ಆ ಭಗವತ್ ತತ್ವವನ್ನು ಕಿತ್ತು ಹಾಕೋದಿಲ್ಲವೋ ಅಂತಹ ಭಗವಂತ ವಾಸುದೇವ ಅವನು ನಮ್ಮನ್ನ ರಕ್ಷಣೆ ಮಾಡಲಿ, ಅವನನ್ನ ಶರಣಾಗತರಾಗೋಣ ಅಂತ ಇದ್ದಾರೆ ಸನಕಾದಿಗಳು. ಇಲ್ಲಿಯೂ ಕೂಡ ಬೇರೆ ವ್ಯಾಖ್ಯಾನಕಾರರು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಪಾಠವೇ ಸ್ವಲ್ಪ ವ್ಯತ್ಯಾಸ ಇಟ್ಟುಕೊಂಡಿದ್ದಾರೆ ಅವರು. ತದ್ವನ್ನ ರಿಕ್ತ ಮತಯೋ ಯತಯೋಪಿ ಅಂತ ಆ ರೀತಿ ಪಾಠ ಇಟ್ಕೊಂಡಿದ್ದಾರೆ. ತತ್ವಂ ನ ತದ್ವಿಮತಯೋಪಿ ವಿರುದ್ಧ ಮಾರ್ಗ ಅಂತಿರೋದಲ್ಲಿ ಅವರು ತದ್ವನ್ನ ರಿಕ್ತ ಮತಯೋ ಯತಯೋಪಿ ಅಂತ ಪಾಠ ಇಟ್ಕೊಂಡು, ಭಕ್ತರಾದ ಸಜ್ಜನರು ಭಕ್ತಿಯ ಬಲದಿಂದ ಕರ್ಮಗ್ರಂಥಿಯನ್ನ ಕಳಚಿಕೊಳ್ತಾರೆ, ಆದರೆ ಭಕ್ತಿಯನ್ನ ಒಲ್ಲದ ರಿಕ್ತಮತಯ ಅಂತ ಪಾಠ ಇಟ್ಟುಕೊಂಡಿದೆ. ರಿಕ್ತಮತಿ ಅಂದ್ರೆ ಶೂನ್ಯಮತಿಗಳಾದ, ಅಂದ್ರೆ ಇಂದ್ರಿಯ ನಿಗ್ರಹವುಳ್ಳಂತಹ ಯತಿಗಳೂ ಕೂಡ ಕರ್ಮಗ್ರಂಥಿಯನ್ನ ನಾಶ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂದ್ರಿಯ ನಿಗ್ರಹವುಳ್ಳಂತಹ ಯತಿಗಳೂ ಕೂಡ ಅವರು ಆ ಕರ್ಮಗ್ರಂಥಿಯನ್ನ ನಾಶ ಮಾಡ್ಕೊಳ್ಳಿಕ್ಕೆ ಅವ್ರ ಕೈಯಿಂದ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನೀನು ಕೂಡ ಭಕ್ತಿಯನ್ನ ಮಾಡು ಅಂತ ಈ ರೀತಿ ಶ್ರೀಧರೀಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಜ್ಞಾನಯೋಗಿಗಳಾದ ಯತಿಗಳು ಬುದ್ಧಿಶೂನ್ಯರು, ಆದ್ರಿಂದ ಇಂದ್ರಿಯ ಗಣ ಪ್ರವಾಹವನ್ನು ತಡಿಲಿಕ್ಕೆ ಅವರು ವಿಫಲವಾದ ಪ್ರಯತ್ನವನ್ನು ಮಾಡ್ತಾರೆ. ಭಕ್ತರು ಆ ಪ್ರವಾಹವನ್ನು ಭಗವಂತನ ಕಡೆಗೆ ತಿರುಗಿಸಿ ಅನಾಯಾಸವಾಗಿ ಕರ್ಮಗ್ರಂಥಿಯನ್ನು ಕಳ್ಕೊಳ್ತಾರೆ ಅಂತ ಈ ರೀತಿ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಶುಕದೇವ ವ್ಯಾಖ್ಯಾನದಲ್ಲಿ ಅವರೇನು ಹೇಳ್ತಾರೆ ಅಂದ್ರೆ, ಭಕ್ತಿ ಇಲ್ಲದೆ ಇರತಕ್ಕಂತಹ ಯತಿಗಳು ಇಂದ್ರಿಯ ನಿಗ್ರಹ ಮಾಡಿಕೊಂಡ್ರೂ ಕೂಡ ಕರ್ಮಗ್ರಂಥಿಯನ್ನ ಕಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರು ಹೇಳ್ತಾರೆ. ಭಕ್ತಿ ಇಲ್ಲದೆ ಇರತಕ್ಕಂತಹ ಯತಿಗಳೇನಿದ್ದಾರೆ ಅವರೆಷ್ಟೇ ಇಂದ್ರಿಯ ನಿಗ್ರಹ ಮಾಡಿಕೊಂಡ್ರೂ ಕೂಡ ಕರ್ಮಗ್ರಂಥಿಯನ್ನು ಮಾತ್ರ ಕಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಅವ್ರ ಪ್ರಕಾರ ರಿಕ್ತಮತಯ ಅಂತಂದ್ರೆ ಭಗವಂತನ ಅನುಗ್ರಹ ಇಲ್ಲದೆ ಇರತಕ್ಕಂತಹ ಯಾರಿದ್ದಾರೋ ಅವರು ಯತಿಗಳು, ಅನುಗ್ರಹ ರಹಿತವಾದ ಬುದ್ಧಿ ಉಳ್ಳವರು ಯತಿಗಳು, ರಿಕ್ತಮತಯ. ಅದರಿಂದ ಯತಿಗಳು ಸುಖವಾಗಿ ಕರ್ಮಗ್ರಂಥಿಯನ್ನ
ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆಲ್ಲ ಬೇರೆ ಬೇರೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಭಕ್ತರನ್ನ ಹೊಗಳ್ತಾ ಇದ್ದಾರೆ. ಹೌದು, ಭಗವದ್ಭಕ್ತರ ಹೊಗಳಿಕೆಯನ್ನ ಎಲ್ಲರೂ ಕೂಡ ಮಾಡಿದ್ದಾರೆ. ಆದರೆ ಆ ಭಗವದ್ಭಕ್ತರನ್ನ ಹೊಗಳುವ ಭರದಲ್ಲಿ ಜ್ಞಾನಿಗಳನ್ನ ನಿಂದನೆ ಮಾಡಿದ್ದಾರೆ. ಕರ್ಮಗ್ರಂಥಿಯನ್ನು ಅವರೂ ಕೂಡ ಕಳ್ಕೊಳ್ಳೋದಿಲ್ಲ, ವಿಫಲರಾಗ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಅವ್ರ ಪ್ರಕಾರ ಇಲ್ಲಿ ಸನಕಾದಿಗಳು ಜ್ಞಾನಿಗಳು ಅಂತ ಒಪ್ಪಿಕೊಂಡಿದ್ದಾರೆ. ಅಂತಹ ಸನಕಾದಿಗಳು ತಾವು ಜ್ಞಾನಿಗಳನ್ನ ನಿಂದನೆ ಮಾಡೋದು ಸರಿಯಲ್ಲ. ಜಯ ವಿಜಯರ ಶಾಪ ಪ್ರಸಂಗದಲ್ಲೆಲ್ಲ ಈ ಸನಕಾದಿಗಳನ್ನ ಅವರು ಭಕ್ತರು ಅಂತ ಒಪ್ಪಿಲ್ಲ, ಜ್ಞಾನಿಗಳು ಅಂತ ಒಪ್ಪಿದ್ದಾರೆ. ಹಾಗಾಗಿ ಭಕ್ತರನ್ನ ಹೊಗಳುವ ಭರದಲ್ಲಿ ಜ್ಞಾನಿಗಳನ್ನೇ ನಿಂದನೆ ಮಾಡಿದ್ದಾರಲ್ಲ, ಅದು ಸರಿಯಲ್ಲ. ಇನ್ನು ವೀರರಾಗ ವ್ಯಾಖ್ಯಾನದಲ್ಲಿ ನರಿಕ್ತಮತಯ ಅಂತ ಒಂದು ಪದ ಅಂತ ಇಟ್ಟುಕೊಂಡು ಭಕ್ತಿಭರಿತವಾದ ಮತಿ ಉಳ್ಳವರು ಯತಿಗಳು, ಅವರು ಅಂತಹ ಸಜ್ಜನರು ಕರ್ಮಗ್ರಂಥಿಯನ್ನು ಕಳ್ಕೊಳ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಗ ವ್ಯಾಖ್ಯಾನದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ನರಿಕ್ತಮತಯ ಯತಯೋಪಿ ಅಂತ ಆ ರೀತಿ ಪಾಠ ಇಟ್ಟುಕೊಂಡು ಒಂದೇ ಶಬ್ದ ಅಂತ ಇಟ್ಟುಕೊಂಡು ಅವರು ಭಕ್ತಿ ಭರಿತವಾದ ಮತಿ ಉಳ್ಳಂತಹ ಯತಿಗಳು ಸಜ್ಜನರು ಕರ್ಮಗ್ರಂಥಿಯನ್ನು ಕಳ್ಕೊಳ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಸ್ವಲ್ಪ ದೂರದಲ್ಲಿ ಅನ್ವಯ ಮಾಡಿಕೊಡ್ಬೇಕಾಗ್ತದೆ. ತ್ವಮಪಿ ತದ್ವತ್ ವಾಸುದೇವಂ ಭಜಾ ಅಂತ ಅದನ್ನು ಅನ್ವಯ ಮಾಡ್ಕೊಳ್ಬೇಕಾಗ್ತದೆ. ಆದ್ರಿಂದ ಇವರೆಲ್ಲರೂ ಇಟ್ಕೊಂಡಿರ್ತಕ್ಕಂತಹ ಪಾಠವೇ ಸರಿಯಲ್ಲ. ಅಲ್ಲಿ ನಿಜವಾಗಲೂ ಭಾಗವತದಲ್ಲಿರುವ ಪಾಠ ತತ್ವಂ ನ ತದ್ ದ್ವಿಮತಯೋಪಿ ಅಂತ ಇರೋದು. ಇದನ್ನ ಮಧ್ವಾಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಿಜವಾದ ವೇದವ್ಯಾಸ ದೇವರಿಗೆ ಸಮ್ಮತವಾದ ಪಾಠ ಇದು ಅಂತ. ಇದನ್ನೇ ಸುಮಧ್ವಿಜಯದಲ್ಲಿ ಅತ್ರ ಜನ್ಮ ನಿನಯತ್ ಪಠಿತಂತೆ ಅಂತ ಬರ್ತದೆ. 4-5 ಜನ ಭಾಗವತದ ಬೇರೆ ಬೇರೆ ಪಾಠಗಳನ್ನ ಇಟ್ಟುಕೊಂಡು ನೋಡ್ತಾ ಇರ್ತಾರೆ. ಮಧ್ವಾಚಾರ್ಯರು ಯಾವುದೋ ಒಂದು ಪುಸ್ತಕದಲ್ಲಿರುವ ಪಾಠಕ್ಕೆ ಸರಿಯಾಗಿ ಅವರು ಹೇಳ್ತಾ ಹೋಗ್ತಾರೆ, ಇದು ನಿಜವಾದ ವೇದವ್ಯಾಸ ದೇವರಿಗೆ ಸಮ್ಮತವಾದ ಪಾಠ ಅಂತ. ಅವರು ಹೇಳಿದ್ದೆಲ್ಲ ಒಂದು ಪುಸ್ತಕದಲ್ಲಿ ಸರಿಯಾಗೇ ಇರ್ತದೆ, ಉಳಿದದ್ದೆಲ್ಲ ವ್ಯತ್ಯಾಸವಾಗಿರ್ತದೆ. ಇದೆಲ್ಲ ಹೇಗೆ ಗೊತ್ತಾಯ್ತು ನಿಮಗೆ ಅಂತ ಬಹಳ ಆಶ್ಚರ್ಯದಿಂದ ಕೇಳಿದಾಗ, ಇದು ಈ ಜನ್ಮದಲ್ಲಿ ಓದಿದ್ದಲ್ಲ, ಅತ್ರ ಜನ್ಮನಿನ ಯತ್ಪಠಿತಂತೆ ಅಂತ ಮಧ್ವಿಜಯದಲ್ಲಿ ಇದನ್ನೆಲ್ಲ ದಾಖಲೆ ಮಾಡಿದ್ದಾರೆ. ಹಾಗಾಗಿ ಇದು ವೇದವ್ಯಾಸ ದೇವರಿಗೆ ಸಮ್ಮತವಾದ ಪಾಠ. ತತ್ವಂ ನ ತದ್ವಿಮತಯೋಪಿ ಅಂತ ಇಟ್ಟುಕೊಳ್ಬೇಕು. ದ್ವಿಮತಯ ಜಗತಿ ಭಗವತಿ ಚ ಪ್ರತೀತಿಯುಕ್ತಾ ಅಪಿ ಭಕ್ತಿ ವಿಶೇಷಾತ್ ತತ್ವಂ ನ ಉದ್ಗ್ರಂಥಯತಿ ನೋದ್ಗಥಯಂತಿ ಸಂಸಾರ ಗುಣಾಃ ತೇಷಾಂ ವಿರುದ್ಧಾಃ ಏವ ಪ್ರತೀಯಂತೆ ಯತಃ ಅಂತ ಇದು ಮಧ್ವಾಚಾರ್ಯರ ತಾತ್ಪರ್ಯ. ಅಂದ್ರೆ ದ್ವಿಮತಯ ಅಂದ್ರೆ ಜಗತ್ತಿನಲ್ಲಿಯೂ ಮತ್ತು ಭಗವಂತನಲ್ಲಿಯೂ ಪ್ರತೀತಿ ಉಳ್ಳವರು ದ್ವಿಮತಿಗಳು. ಅಂದ್ರೆ ಮನಸ್ಸು ಜಗತ್ತನ್ನೂ ಗ್ರಹಣ ಮಾಡ್ತದೆ, ಭಗವಂತನನ್ನೂ ಗ್ರಹಣ ಮಾಡ್ತದೆ. ಸದಾ ಭಗವಂತನನ್ನೇ ಆಲೋಚನೆ ಮಾಡತಕ್ಕಂಥವರು ಕೂಡ ಕೆಲವೊಮ್ಮೆ ವಿಷಯಾಸಕ್ತಿಯನ್ನೂ ತೋರ್ತಾರೆ. ಎಂಥ ಮಹಾಜ್ಞಾನಿಗಳಾದರೂ ಕೂಡ ಸದಾ ಭಗವಂತನ ಆಲೋಚನೆಯನ್ನು ಮಾಡುವವರು ಕೂಡ ಕೆಲವೊಮ್ಮೆ ವಿಷಯ ಪದಾರ್ಥಗಳ ಆಸಕ್ತಿಯನ್ನ ತೋರೋದು ಇದೆ. ಅಂಥವರು ಕೂಡ ತಮ್ಮ ಭಕ್ತಿಯ ಪ್ರಭಾವದಿಂದ ದಿನೇ ದಿನೇ ಅವರ ಭಕ್ತಿ ಜಾಸ್ತಿ ಆಗ್ತಾ ಇರ್ತದಲ್ಲ, ಆ ಭಕ್ತಿಯ ಪ್ರಭಾವದಿಂದ ವಿಷಯಾಸಕ್ತಿಯನ್ನ ಅವರು ತೊಡೆದು ಹಾಕಿ ಬಿಡ್ತಾರೆ. ಅವರ ಮನಸ್ಸಿನಲ್ಲಿ ಎರಡೂ ಇರ್ತದೆ, ವಿಷಯ ಪದಾರ್ಥಗಳ ಆಸಕ್ತಿಯೂ ಇರ್ತದೆ, ಭಗವಂತನೂ ಇರ್ತಾನೆ.
ಎರಡೂ ಮನಸ್ಸಿನಲ್ಲಿರ್ತದೆ. ದ್ವಿಮತಯ ಅಪಿ, ದ್ವಿಮತಯ ಅಪಿ, ಅವರು ದ್ವಿಮತಿಗಳಾಗಿದ್ದರೂ ಕೂಡ ತಮ್ಮ ಆ ಭಕ್ತಿಯ ಪ್ರಭಾವದಿಂದ ಆ ಮನಸ್ಸಿನಲ್ಲಿರ್ತಕ್ಕಂತಹ ವಿಷಯ ಪದಾರ್ಥದ ಆಸಕ್ತಿಯನ್ನ ಅವರು ದೂರ ಮಾಡಿಬಿಡ್ತಾರೆ. ಯಾಕೆ? ಅದು ಮೋಕ್ಷ ವಿರೋಧಿ ಅಂತ ತಿಳಿದು. ಆದರೆ ಭಗವದ್ಭಕ್ತಿಯನ್ನಲ್ಲ. ಯಾಕೆ ಅಂದರೆ ಅವರಿಗೆ ಸಂಸಾರದಲ್ಲಿ ಅನುಭವಕ್ಕೆ ಬರ್ತಕ್ಕಂತಹ ವಿಷಯ ಭೋಗಗಳು ಮೋಕ್ಷಕ್ಕೆ ವಿರೋಧಿ ಅಂತ ತಿಳ್ಕೊಂಡು ಅದನ್ನ ಮಾತ್ರ ಅವರು ದೂರ ಮಾಡ್ತಾರೆ. ಅದೇ ಅಂತಃಕರಣದ ಒಳಗೆ ಇರತಕ್ಕಂತಹ ಭಗವದ್ಭಕ್ತಿ ಏನಿದೆ ಅದನ್ನ ದೂರ ಮಾಡೋದಿಲ್ಲ ಅಂತ ಹೀಗೆ ವ್ಯಾಖ್ಯಾನ ಮಾಡಿ ಈ ಶ್ಲೋಕದ ಅಭಿಪ್ರಾಯ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಭಗವಂತ ಯಾವ ಜ್ಞಾನಿಗಳು ದ್ವಿಮತಿಗಳಾಗಿದ್ದರೂ ಕೂಡ ತಮ್ಮ ಆ ಅಂತಃಕರಣದಲ್ಲಿರುವ ವಿಷಯ ಪದಾರ್ಥಗಳ ಅನುಭವ ಭೋಗಗಳನ್ನು ಮಾತ್ರ ಕಿತ್ತೊಗೆದು ಯಾವ ಭಗವತ್ ತತ್ವವನ್ನ ಕಿತ್ತು ಒಗೆಯೋದಿಲ್ವೋ ಅಂತಹ ಪರಮಾತ್ಮ ತತ್ವ ವಾಸುದೇವ ಏನಿದ್ದಾನೆ ಅವನನ್ನ ಶರಣಾಗತರಾಗಬೇಕು. ಯತ್ಪಾದ ಪಂಕಜ ಪಲಾಶ ವಿಲಾಸ ಭಕ್ತ್ಯ ಕರ್ಮಾಶಯ ಗ್ರಥಿತ ಮುದ್ಗಥಯಂತಿ ಸಂತಹ ತತ್ವಂ ನ ತದ್ವಿಮತಯೋಪಿ ವಿರುದ್ಧ ಮಾರ್ಗ ಸ್ರೋತೋ ಗುಣಾಸ್ತಮರಣಂ ಭಜ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಒಂದು 2 ಶಬ್ದಕ್ಕೆ ಆಯ್ತು, ಬಟ್ ಇದ್ರು ಕೇಳಿ. ಕಥಯಂತಿ ಅಂದ್ರೆ ಏನಂತ ಆಚಾರ್ಯ? ಏನ್ ಬರ್ತಾರೆ? ಅಪಿಹಿ ಭಕ್ತಿ ವಿಶೇಷಾತ್ ತತ್ವಂ ನ ಉದ್ಗಥಯಂತಿ, ಕಿತ್ ಹಾಕೋದಿಲ್ಲ, ಅದನ್ನ ಕಿತ್ ಹಾಕೋದಿಲ್ಲ ಅಂತ ಅರ್ಥ. ಕಿತ್ತು ಒಗೆಯೋದಿಲ್ಲ, ಮನಸ್ಸಿನಲ್ಲಿರ್ತಕ್ಕಂತಹ ಭಕ್ತಿಯನ್ನ ಕಿತ್ತು ಒಗೆಯೋದಿಲ್ಲ, ಇದನ್ನ ಮಾತ್ರ ಕಿತ್ತು ಒಗಿತಾರೆ. ವಿಷಯ ಪದಾರ್ಥಗಳ ಭೋಗ ಆಸೆ. ಶಬ್ದ ಅದಕ್ಕೆ ಶಬ್ದ ಇದೆ. ಕರ್ಮಾಶಯ ಗ್ರಥಿತಂ ಉದ್ಗಥಯಂತಿ ಸಂತಹ. ಕರ್ಮಾಶಯ ಗ್ರಥಿತಂ ಉದ್ಗಥಯಂತಿ, ಅದನ್ನು ಮಾತ್ರ ಕಿತ್ತೊಗಿತಾರೆ ಸಂತಹ ಸಜ್ಜನರು. ತತ್ವಂ ನ, ತತ್ವವನ್ನಲ್ಲ, ಭಗವತ್ ತತ್ವವನ್ನಲ್ಲ. ಪ್ರತೀಯಂತೆ ಅಂದ್ರೆ ಅದೇನಾಗ್ತದೆ? ಅದು ವಿರುದ್ಧ ಏವ ಪ್ರತೀಯಂತೆ. ಈ ಸಂಸಾರದ ಗುಣ ಕರ್ಮಾಶಯ ಇದು ಅದು ಭಗವನ್ ಮೋಕ್ಷಕ್ಕೆ ವಿರುದ್ಧವಾಗಿ ಪ್ರತೀಯಂತೆ ತೋರ್ತದೆ. ಆದ್ರಿಂದ ಮೋಕ್ಷ ಮಾರ್ಗಕ್ಕೆ ವಿರೋಧಿಯಾಗಿ ಅವರಿಗೆ ಕಾಣಿಸ್ತದೆ. ಆದ್ರಿಂದ ಅದನ್ನ ಕಿತ್ತೊಗಿತಾರೆ. ಅಲ್ಲಿ ಬಂದಿರ್ತವೆ ಇಲ್ಲಿ ಎರಡನೇ ಸಂಸಾರ ಗುಣಾಹ ತೇಷಾಂ ವಿರುದ್ಧಾಹ ಏವ ಪ್ರತೀಯಂತೆ. ಓಕೆ, ಯತಃ ಯಾವ ಕಾರಣದಿಂದ ಅದು ವಿರೋಧಿಯೋ ಆದ್ರಿಂದ ಅದನ್ನ ಅವರು ಕಿತ್ತೊಗಿತಾರೆ. ಓಕೆ, ಅವರ ಕಾರಣಕಾರಿ ಭಾವನ ಹೇಳಿಲ್ಲ ಸರ್. ಅದು ಹೇಳಿದ್ದೀರ ನೀವು ಮುಂಚೆ. ಕಾರಣಕಾರಣ ಭಾವದಿಂದ ಅದು ಒಂದು ಹೆಂಗ ಒಂದಾಗುತ್ತೆ ಹೇಳ್ತಾರಲ್ಲ. ಯಸ್ಮಿನ್ ಇದಂ ವಿಶ್ವಂ ಸತ್ ಅಸತ್ ಆತ್ಮತಯ ಕಾರ್ಯಕಾರಣ ಭಾವೇನ ಮಾಯ ಏವ ಮಿಥ್ಯಾ ಏವ ಭಾತಿ ತಂ ಪ್ರಪತ್ತೆ ಅನ್ನನ್ನು ಹೇಳಿಲ್ಲ ನೀವು? ವೀರರಾಘವರು ಹೇಳಿದ್ದಾರೆ. ಅಂದ್ರೆ ಸದಸದಾತ್ಮಕತೆಯ ಅಂತ ಅನ್ನೋದಕ್ಕೆ ಅವರು ಕಾರ್ಯಕಾರಣ ಭಾವ ಅನ್ನೋ ಅರ್ಥವನ್ನ ಇಟ್ಟುಕೊಂಡು ಈ ಜಗತ್ತು ಕಾರ್ಯಕಾರಣ ಭಾವದಿಂದ ದೇವ ಮನುಷ್ಯತ್ವಾದಿ ರೂಪಗಳು ಜೀವನಲ್ಲಿ ಕಾಣಿಸ್ಕೊಳ್ತದೆ ಅಂತ ಅರ್ಥ ಮಾಡ್ತಾರೆ. ಕಾರ್ಯಕಾರಣ ದೇವರ ಕಾರ್ಯ ದೇವ ಒಂದು ಕಾರಣ ಆದ್ರಿಂದ ಇದು ಕಾರ್ಯ, ದೇವ ಮನುಷ್ಯತ್ವಾದಿ ರೂಪಗಳು ಕಾರ್ಯ. ಸೊ ಅವ್ರಿಗೊಂದು ಪ್ರಕೃತಿ ಕಾರ್ಯ ಇಲ್ಲ, ದೇವರೇ ಒಂದು ಕಾರಣ ಅಂತ. ಪ್ರಕೃತಿ ಕಾರಣ ಇಲ್ಲ ಹಂಗ ಹೇಳ್ತಾರೆ ಅವರು. ದೇವರು ಅನ್ನೋದಕ್ಕಿಂತ ಅಜ್ಞಾನ ಅನ್ನೋದು ಕಾರಣ ಅಂತ ಹೇಳ್ತಾರೆ ಅವರು. ಈ ಪ್ರಪಂಚ ಬ್ರಹ್ಮನಲ್ಲಿ ಕಾಣೋದು ಕಾರ್ಯಕಾರಣ ಭಾವದಿಂದ, ಅದು ಮಿಥ್ಯಾ. ಈಗ ಶುಕ್ತಿಯಲ್ಲಿ ರಜತ ಕಾಣ್ತದೆ ಕಾರ್ಯಕಾರಣ ಭಾವದಿಂದ.
ಶುಕ್ತಿಯನ್ನು ನೋಡಿ ಇದು ರಜತ ಅಂತ ಜ್ಞಾನ ಬರ್ತದೆ. ಅದಕ್ಕೆ ಅಜ್ಞಾನ ಕಾರಣ. ಓಕೆ. ಹಾಗೆ ಕಾರ್ಯಕಾರಣ ಭಾವದಿಂದ ಪ್ರಪಂಚ ಬ್ರಹ್ಮನಲ್ಲಿ ಕಾಣ್ತದೆ. ಅಜ್ಞಾನದಿಂದ ಬ್ರಹ್ಮನಲ್ಲಿ ಈ ಪ್ರಪಂಚ ಕಾಣ್ತದೆ. ಪ್ರಪಂಚ ಹೌದು, ನಿಜವಾಗ್ಲೂ ಈ ಪ್ರಪಂಚ ಇಲ್ಲ, ಅದು ರಜತ ಇದ್ದಂಗೆ. ರಜತದ ಜ್ಞಾನ ಬರ್ತದೆ, ಹಾಗೆ ಪ್ರಪಂಚದ ಜ್ಞಾನ ಬರ್ತದೆ. ನಿಜವಾಗ್ಲೂ ಅಲ್ಲಿರೋದೇನು? ಕೇವಲ ಶಕ್ತಿ. ಹಾಗೆ ಕೇವಲ ಬ್ರಹ್ಮ ಮಾತ್ರ ಇರೋದು, ಅದೊಂದೇ ಬ್ರಹ್ಮ, ಒಂದೇ ಸತ್ಯ. ಆ ಬ್ರಹ್ಮನ ಅಜ್ಞಾನದಿಂದ, ಅಂದ್ರೆ ಶಕ್ತಿಯ ಅಜ್ಞಾನದಿಂದ ನಮಗೆ ರಜತ ಕಾಣಿಸ್ಕೊಳ್ತು. ಹಾಗೆ ಬ್ರಹ್ಮನ ಅಜ್ಞಾನದಿಂದ ಪ್ರಪಂಚ ಕಾಣಿಸ್ಕೊಳ್ತದೆ ಅಂತ. ಹೀಗೆ ಕಾರ್ಯಕಾರಣ ಭಾವದಿಂದ ಇದು ಮಿಥ್ಯಾ ಅಂತ, ಅದನ್ನ ಸದಸದಾತ್ಮಕತೆಯ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಬರೀತಾರೆ. ಅಥವಾ ಉತ್ಕೃಷ್ಟ ನಿಕೃಷ್ಟ ಭಾವೇನ ಅಂತನೂ ಬರೀತಾರೆ, ಎರಡು ಅರ್ಥ ಬರೀತಾರೆ. ಸದಸದಾತ್ಮಕತೆಯ ಅನ್ನೋದಕ್ಕೆ ಉತ್ಕೃಷ್ಟ ನಿಕೃಷ್ಟ ಭಾವೇನ, ಕಾರ್ಯಕಾರಣ ಭಾವೇನ ವಾ ಮಾಯೈವ ಅಂತ. ಒಂದೋ ಉತ್ಕೃಷ್ಟ ನಿಕೃಷ್ಟ ಅನ್ನೋ ಭಾವ, ಸದಸದಾತ್ಮಕ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಬರೀತಾರೆ ಅವರು, ಶ್ರೀಧರಿಯ. ಅಂತೂ ಮಾಯಾ ಇದು. ಬಟ್ ಇಲ್ಲಿ ಪ್ರಕಾಶಿಗಳ ಅದೇ ವಾಕ್ಯ ತಗೊಂಡು ಅವ್ರಿಗೆ ವಿವರಣೆ ಕೊಡ್ತಾರೆ. ಪ್ರಕಾಶ ತಗೊಂಡ್ರೆ ಅದೇ ವಾಕ್ಯ, ವೀರ ವಾಕ್ಯನ ತಗೊಂಡು ಹೌದು, ಅವ್ರು ಏನು ವ್ಯಾಖ್ಯಾನ ಮಾಡಿದ್ದಾರೆ, ಶ್ರೀಧರಿಯ ವ್ಯಾಖ್ಯಾನ ಮತ್ತು ವೀರರಾಘವ ವ್ಯಾಖ್ಯಾನ. ಗುರುಗಳ ಇಲ್ಲಿ ಕರ್ಮಾಶಯ ಗ್ರಥಿತಂ ಉದ್ಗ್ರತಯಂತಿ ಸಂತಃ ಅಂತದಲ್ಲವಾ? ಉದ್ಗ್ರತಯಂತಿಯಾ? ಉದ್ಗಥಯಂತಿ. ಗಥಯಂತಿಯಾ? ಗಥಯಂತಿ, ಉದ್ಗಥಯಂತಿ. ಇಲ್ಲಿ ಬದರತ್ನಾವಳಿ ವ್ಯಾಖ್ಯಾನದಲ್ಲಿ ಬಂದು ಯಸ್ಯ ಪಾದ ಪಂಕಜಯೋಃ ಪತ್ರಾಯಮಾನ ಸ್ವ ಅಂಗುಳೀಷು ತತ್ ತತ್ವಂ ನ ಉದ್ಗ್ರಂಥಯಂತಿ ಕೊಟ್ಟಿದ್ದಾರೆ. ತತ್ವಂ ಆಶಯಂ ಎಲ್ಲಿದೆ? ಪದರತ್ನಾವಳಿ 2ನೇ ಸೆಂಟೆನ್ಸ್. ಪದರತ್ನಾವಳಿ. ಯಸ್ಯ ಪಾದ ಪಂಕಜಯೋಃ ಪತ್ರಾಯಮಾಣಾ ಸ್ವಾಂಗುಲೀಷು ತತ್ ತತ್ವಂ ನೋದ್ಗಥಯಂತಿ. ಗ್ರಥಯಂತಿ ಅಂತ ಅದು ಎಲ್ಲ ಕಡೆಗೂ ಪ್ರಿಂಟ್, ಅದು ಗ್ರ ಅಂತಾನೆ ಆಗಿದೆ. ಇಲ್ಲಿ ಆಗಿಲ್ಲ, ಗ್ರಂಥಯಂತಿ ಅಂತಿದೆ. ಗ್ರಂಥಯಂತಿ ಅಲ್ಲ, ಗ್ರಂಥಯಂತಿ ಅಂತಿದೆ. ಹೌದು, ತತ್ವಂ ನೋದ್ಗ್ರಂಥಯಂತಿ ಅಂತ ಮಾಡಿದ್ದಾರೆ. ನ ಉದ್ಗ್ರಂಥಯಂತಿ ಕುತಃ ಇತಿ ಹೇತುಗರ್ಭ ವಿಶೇಷಣ ವಿರುದ್ಧೇತಿ. ಅಲ್ಲಿ ಮೂಲ ಶ್ಲೋಕದಲ್ಲಿ ಕರ್ಮಾಶಯ ಗ್ರಥಿತಂ ಉದ್ಗಥಯಂತಿ ಅಂತಿದೆ. ಅಲ್ಲಿ ಉದ್ಗ್ರಥಯಂತಿ ಅಂತ ಮಾಡಿದ್ದಾರೆ ಅವರು. ಅಲ್ಲಿ ಸ್ವಲ್ಪ ಒಂದು ಗೇಟ್ ಕೆಳಗೆ ಎಳೆದಿದ್ದಾರೆ ರಾವತ್ತು. ಆಕ್ಚುಲಿ ಉದ್ಗ್ರಥಯಂತಿ, ಹೌದು, ಉದ್ಗ್ರಥಯಂತಿನೇ ಅದು. ಒತ್ತು ಬೇಕಾದಲ್ಲ. ನೋಡ್ತೇನೆ, ಬೇಕು ಉದ್ಗ್ರಥಯಂತಿ, ರಾವತ್ತು ಬೇಕು. ಗ್ರಂಥಯಂತಿ ಅಲ್ಲ, ಗ್ರಂಥ ಅಲ್ಲ, ಗ್ರಥಯಂತಿ ಅಂತ ಆಗಬೇಕು. ಗ್ರಾವತ್ತು ಬೇಕು, ಉದ್ಗ್ರಥಯಂತಿ. ಯಾವ ಧಾತು ಅಂತ ಸ್ವಲ್ಪ ವಿಚಾರ ಮಾಡ್ಬೇಕು ಅದನ್ನ. ಉದ್ಗ್ರಥಯಂತಿನೇ ಅದು ಕರೆಕ್ಟ್. ಇಲ್ಲಿ ಪಾದ ಪಂಕಜ ಯೋಗ ಪತ್ರಾಯಮಾನ ಅಂದ್ರೆ ಭಗವಂತನ ಪಾದ ಕಮಲಗಳ ದಳ. ಪತ್ರ ದಳ. ಪತ್ರಾಯ, ದಳದಂತೆ ಇರುವ ಬೆರಳುಗಳ ಕಾಂತಿ. ಆಯ್ತು. ಗ್ರಥ ಅಂತ ಅನ್ನೋದು ಯಾವ ಧಾತು ಅನ್ನೋದನ್ನ ಸ್ವಲ್ಪ ನಮಸ್ಕಾರ ಆಚಾರ್ಯ. ನೋಡಿ, ಧಾತು ಇದೆಯಾ, ಪುಸ್ತಕ ಇದೆಯಾ? ಇಲ್ಲ, ನೋಡ್ಬೇಕು. ನನ್ನ ಹತ್ರ ಇದೆ, ನನ್ನ ಹತ್ರ ಇದೆ. ಒಂದ್ ನಿಮಿಷ ಹೇಳ್ತೇನೆ. ಸಂಸ್ಕೃತ ಇದಾಗಿದೆ.
ಗ್ರ ಕೊನೆಗೆ ಬರುತ್ತೆ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರಯೇ ನಮಃ. ಗ್ರಂಥ, ಗ್ರತ್ಸ್, ಗ್ರಥ, ಗ್ರಂಥಿ, ಗ್ರಂಥ ಅಂತಾನೆ ಇದೆ ಎಲ್ಲ. ಗ್ರಥ ಕೌಟಿಲ್ಯೆ, ಗ್ರಂಥ ಸಂದರ್ಭೆ, ಗ್ರಂಥ ಬಂಧನೆ, ಗ್ರಹಣೆ, ಗ್ರಥ ಕೌಟಿಲ್ಯೆ ಅಂತ ಒಂದು ಧಾತು ಇದೆ. ಅದಿರಬಹುದು. ಉಳಿದದ್ದೆಲ್ಲ ಗ್ರಂಥ ಸಂದರ್ಭೆ, ಗ್ರಂಥ ಬಂಧನೆ ಅಂತ 3 ಧಾತುಗಳಿದ್ದಾವೆ. ಇಲ್ಲಿ ಏನರ್ಥ? ಕಿತ್ತು ಒಗೆಯೋದು ಅನ್ನೋ ಅರ್ಥ ಬರ್ಬೇಕಿಲ್ಲಿ. ಮನಸ್ಸಿನಿಂದ ಕಿತ್ತು ಒಗೆಯೋದು, ಕಿತ್ತು ಹಾಕೋದು. ಅದು ಉತ್ತು ಅನ್ನೋ ಉಪಸರ್ಗ ಇರೋದ್ರಿಂದ ಅರ್ಥ ವ್ಯತ್ಯಾಸ ಆಗೋದು ಉಂಟು. ಉಪಸರ್ಗ ಯೋಗಾದ ಅರ್ಥಭೇದ. ಗ್ರಂಥೆ ಕೌಟಿಲ್ಯೆ ಅಂತ ಒಂದು ಧಾತು ಇದೆ, ಗ್ರಥಿ. ಇವಾಗ ಇಲ್ಲಿ ಉದ್ಗ್ರಥಯಂತಿ ಅಂತ ತಗೊಬೇಕಾ, ಗ್ರಂಥಯಂತಿ ತಗೊಬೇಕಾ? ಗ್ರಥ ಅಂತಾನೆ ಧಾತು, ಆದ್ರೆ ಅದು ಧಾತು ನಡೆಸುವಾಗ ಗ್ರಂಥ ಅಂತಾನೆ ಆಗ್ಬಿಡತ್ತೆ. ಗ್ರಂಥತೆ, ಗ್ರಂಥೇತೆ, ಗ್ರಂಥಂತೆ ಅಂತ ಧಾತು ನಡೆಸಿದ್ದಾರೆ. ಗ್ರಂಥ್ಯತೆ ಅಂತ. ಸಂದರ್ಭ ಅಂದ್ರೆ ಏನಂತ? ಸಂದರ್ಭ ಅಂದ್ರೆ ಏನಂತ?